ರಸ್ತೆ ಅಭಿವೃದ್ಧಿಗಾಗಿ ಪುರಾತನ ಪುಷ್ಕರಣಿ ಮುಚ್ಚಲು ಯತ್ನಿಸಲಾಗಿದೆ. ಹಳೆ ಹುಬ್ಬಳ್ಳಿಯ ಆಸಾರ್ ಓಣಿಯ ಪುಷ್ಕರಣಿ ಮೇಲೆ ಕಣ್ಣು ಬಿದ್ದಿದೆ. ಈಗ ಹಳೆ ಹುಬ್ಬಳ್ಳಿಯ ಆಸಾರ್ ಓಣಿಯ ಪುಷ್ಕರಣಿ ಮೇಲೆ ಕಣ್ಣು ಬಿದ್ದಿದೆ. ಶ್ರೀ ಭವಾನಿ ಶಂಕರ್ ನಾರಾಯಣ ದೇವಸ್ಥಾನದ ಪುಷ್ಕರಣಿ ಇದಾಗಿದೆ. ರಸ್ತೆ ಅಭಿವೃದ್ಧಿಗಾಗಿ, ರಸ್ತೆ ಅಗಲೀಕರಣಕ್ಕಾಗಿ ಪುರಾತನ ಪುಷ್ಕರಣಿ ಮುಚ್ಚಲು ಯತ್ನಿಸಲಾಗಿದೆ. ಸರ್ಕಾರದ ನಡೆ ವಿರುದ್ಧ ಈಗಾಗಲೇ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪುಷ್ಕರಣಿ ಸಂರಕ್ಷಣಾ ಸಮಿತಿಯಿಂದ ಬೃಹತ್ ಹೋರಾಟ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಹೋರಾಟಕ್ಕೆ ಬಿಜೆಪಿ ನಾಯಕರು ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಹಿಂದೂ ಸಂಘಟನೆ, ಬಿಜೆಪಿ ನಾಯಕರಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಶಾಸಕ ಮಹೇಶ್ ತೆಂಗಿನಕಾಯಿ ಬೆಲ್ಲದ ಪೊಲೀಸ್ ವಶದಲ್ಲಿದ್ದಾರೆ. ರಸ್ತೆ ಅಭಿವೃದ್ಧಿಗಾಗಿ, ರಸ್ತೆಯ ಅಗಲೀಕರಣಕ್ಕಾಗಿ ಪುರಾತನ ಪುಷ್ಕರಣಿ ಮುಚ್ಚಲು ಈಗ ಯತ್ನಿಸಲಾಗಿದೆ. ಹಳೆ ಹುಬ್ಬಳ್ಳಿಯ ಆಸಾರ್ ಓಣಿಯ ಪುಷ್ಕರಣಿ ಇದಾಗಿದೆ. ಶ್ರೀ ಭವಾನಿ ಶಂಕರ್ ನಾರಾಯಣ ದೇವಸ್ಥಾನದ ಹಳೆಯ ಇತಿಹಾಸ ಪ್ರಸಿದ್ಧ ಪುಷ್ಕರಣಿ ಇದು. ಸರ್ಕಾರದ ನಡೆ ವಿರುದ್ಧ ಈಗ ಕೆರಳಿ ಕೆಂಡವಾಗಿದ್ದಾವೆ ವಿಪಕ್ಷಗಳು, ವಿಪಕ್ಷದ ನಾಯಕರು. ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ನೀವು ಗಮನಿಸಬಹುದು, ಫಲಕಗಳನ್ನು ಹಿಡಿಕೊಂಡು ಈಗಾಗಲೇ ಸರ್ಕಾರದ ವಿರುದ್ಧ ಘೋಷವಾಕ್ಯಗಳನ್ನು ಕೂಗ್ತಾ ಹೋರಾಟಕ್ಕೆ ಇಳಿದಿದ್ದಾರೆ. ಈಗಾಗಲೇ ಪೊಲೀಸರ ವಶದಲ್ಲಿದ್ದಾರೆ. ನೋಡಿ, ರಸ್ತೆ ನಿರ್ಮಿಸುತ್ತಿರುವ ಜಾಗದಲ್ಲಿ ಪುರಾತನ ದೇಗುಲವಿದೆ. ಹೀಗಾಗಿ ಅದನ್ನು ತೆಗಿಬೇಕು, ಅದನ್ನು ಬೇರೆ ಕಡೆ ಇದು ಮಾಡಬೇಕು ಅನ್ನೋದು ಸರ್ಕಾರದ ಚಿಂತನೆಯಾಗಿದೆ. ಹೀಗಾಗಿ ಪುರಾತನ ಭವಾನಿ ದೇವಾಲಯವನ್ನು ಅದರ ಮೇಲೆ ಮುಚ್ಚಲು ಈಗ ಯತ್ನಿಸಲಾಗಿದೆ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ಪಾಲಿಕೆ ನಿರ್ಧಾರದ ವಿರುದ್ಧ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಅನಧಿಕೃತವಾಗಿ ರಸ್ತೆ ನಿರ್ಮಿಸಲಾಗಿದ್ದು ರಸ್ತೆಯೇ ಬೇಕಿಲ್ಲ ಅಂತಿದ್ದಾರೆ ಜನರು, ಅಲ್ಲಿಯ ಜನರು, ಆಸಾರ್ ಓಣಿಯ ಜನರು. ರಸ್ತೆ ಮಾಡಿದ್ರೆ ಕಿತ್ತು ಹಾಕುವುದಾಗಿ ಹಿಂದೂಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆ ಕಿತ್ತಲು ಬಿಡಲ್ಲ ಎಂದು ದಲಿತ, ಮುಸ್ಲಿಂ ಸಂಘಟನೆಗಳು ಕೂಡ ಎಚ್ಚರಿಕೆಯನ್ನು ನೀಡಿವೆ. ರಸ್ತೆ ನಿರ್ಮಿಸುತ್ತಿರುವಂಥ ಜಾಗದಲ್ಲಿ ಪುರಾತನ ದೇಗುಲವಿದೆ, ಅದನ್ನು ಯಾವುದೇ ಕಾರಣಕ್ಕೂ ಕೆಡವಬಾರದು ಅನ್ನೋದು ಈಗ ಜನರ ಆಕ್ರೋಶಕ್ಕೆ ಗುರಿಯಾಗಿದೆ. ಪುರಾತನ ಭವಾನಿ ಶಂಕರ ದೇವಸ್ಥಾನ ಪಾಲಿಕೆಯಿಂದ ಇದೇ ತಿಂಗಳು ರಸ್ತೆ ನಿರ್ಮಿಸಲು ಪ್ರಯತ್ನ ಮಾಡಲಾಗ್ತಾ ಇದೆ. ಪಾಲಿಕೆ ನಿರ್ಧಾರದ ವಿರುದ್ಧ ಈಗ ಅಲ್ಲಿಯ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ ಹಿಂದೂ ಸಂಘಟನೆಗಳು, ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು, ಹೀಗೆ ಅನೇಕ ಸಮುದಾಯದ ಮುಖಂಡರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ರಸ್ತೆ ಒಂದು ವೇಳೆ ಮಾಡಿದರೆ ಅದನ್ನು ಕಿತ್ತು ಬಿಸಾಕ್ತೀವಿ ಅಂತ ದಲಿತ ಮತ್ತು ಮುಸ್ಲಿಂ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ರಸ್ತೆ ನಿರ್ಮಿಸುತ್ತಿರುವಂಥ ಜಾಗದಲ್ಲೇ ಈ ಪುರಾತನ ದೇವಾಲಯವಿದೆ. ಪುರಾತನ ಭವಾನಿ ಶಂಕರ್ ದೇವಾಲಯದ ಪುಷ್ಕರಣಿ ಇದಾಗಿದೆ. ಹಳೆ ಹುಬ್ಬಳ್ಳಿಯ ಆಸಾರ್ ಓಣಿಯ ಪುಷ್ಕರಣಿ ಮೇಲೆ ಈಗ ಸರ್ಕಾರದ ಕಣ್ಣು ಬಿದ್ದಿದೆ. ಇದೇ ವಿಷಯವಾಗಿ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗುತ್ತಾ ಅನ್ನೋದು ಸದ್ಯದ ಕುತೂಹಲ ಈಗ.